عليكم ورحمة الله وبركاته. بسم الله والحمد لله والصلاة والسلام على أشرف المرسلين وعلى آله وصحبه أجمعين أما بعد. ಗೌರವಾನ್ ವಿಚಾರದ ವೇದಿಕೆಯ ಮುಂದೆ ಆಸೀನರಾಗಿರುವ ಸಭಿಕರು, ನನಗೆ ನೀಡಲ್ಪಟ್ಟ ಪುಸ್ತಕ ಕಾಡು ಮತ್ತು ಕ್ರೌರ್ಯ ಎಂಬುದು. ಒಟ್ಟು 125 ಪುಟಗಳಿರುವ ಈ ಪುಸ್ತಕ KP ಪೂರ್ಣಚಂದ್ರ ತೇಜಸ್ವಿಯವರ ಮೊದಲ ಕಾದಂಬರಿ, ಮೊದಲ ಕೃತಿ. 1962ರಲ್ಲಿ ಮೊಟ್ಟ ಮೊದಲನೇದಾಗಿ BA ಪದವೀಧರರಾಗಿ ಹೊರಗೆ ಬಂದ ಸಂದರ್ಭದಲ್ಲಿ ಅವರು ಮೊದಲನೇದಾಗಿ ಬರೆದ ಕಾದಂಬರಿಯಾಗಿತ್ತು ಕಾಡು ಮತ್ತು ಕ್ರೌರ್ಯ ಎಂಬುದು. ಆದರೆ ಕೆಲ ಕಾರಣಗಳಿಂದಾಗಿ ಅದು ಮುದ್ರಣವನ್ನು ಕಾಣದೆ 2016 ಅವರ ಕೊನೆಯುಸಿರೆಳೆದ ನಂತರದ ಸಂದರ್ಭದಲ್ಲಿ ಈ ಪುಸ್ತಕ ಮುದ್ರಣವನ್ನು ಕಾಣ್ತದೆ. ನನ್ನ ಕೈಯಲ್ಲಿರುವ ಈ ಮುದ್ರಣ 2024ರಲ್ಲಿ 10ನೇ ಮುದ್ರಣವಾಗಿ ಹೊರಗೆ ಬಂದ ಪುಸ್ತಕವಾಗಿದೆ. ಒಟ್ಟಿನಲ್ಲಿ ಈ ಪುಸ್ತಕ ಹೊರಬರದಿರಲು ಮೊದಲನೆಯ ಕಾರಣ, ಪೂರ್ಣಚಂದ್ರ ತೇಜಸ್ವಿಯವರು ಓದುವ ಮುನ್ನ ಎಂಬ ತಮ್ಮ ಮೊದಲನೆಯ ಪುಟದಲ್ಲಿ ಇಲ್ಲೊಂದು ವಿಷಯವನ್ನು ಹೇಳ್ತಿದ್ದಾರೆ. ನಾನು ಈ ಪುಸ್ತಕವನ್ನು ಬರೆದು ಎಷ್ಟೋ ಸಲ ಈ ಪುಸ್ತಕವನ್ನು ನಾನು ಓದಿದ್ದೇನೆ. ಆದ್ದರಿಂದ ಈ ಪುಸ್ತಕದ ಪ್ರತಿಯೊಂದು ಪದಗಳು ನನಗೆ ಕಂಠಪಾಠವಿದೆ. ಆದರೆ ಇದನ್ನು ಹೊರ ಜನರಿಗೆ ತಲುಪಿಸಬೇಕು ಎಂಬ ಆಸಕ್ತಿ ನನಗಿಲ್ಲ ಎಂದು ಅವರು ಸ್ಪಷ್ಟವಾಗಿ ಇದರಲ್ಲಿ ಹೇಳ್ತಿದ್ದಾರೆ. ಆದರೆ ಈ ಪುಸ್ತಕ ಅವರ ಸಾವಿನ ನಂತರವಾಗಿದೆ ಹೊರಗೆ ಬರುತ್ತಿರುವುದು. 2013ರಲ್ಲಿ ಹೊರಗೆ ಬರ್ತದೆ. ಈ ಪುಸ್ತಕ ಒಂದು ಕಾದಂಬರಿ. KP ಪೂರ್ಣಚಂದ್ರ ತೇಜಸ್ವಿ ಅವರ ಹಲವಾರು ಪುಸ್ತಕಗಳನ್ನು ವಾಚಿಸಿದ ಅನುಭವದಲ್ಲಿ ಅವರ ಮೊಟ್ಟ ಮೊದಲ ಕಾದಂಬರಿ ಆದ್ದರಿಂದ ಆಗಿರಬಹುದು. ಅವರ ತದನಂತರದ ಪುಸ್ತಕದ ಶೈಲಿಗಿಂತಲೂ ಅಧಿಕವಾದ ರಸವತ್ತಾದ ವಿಷಯಗಳು ಅಡಕವಾಗಿಲ್ಲದಿದ್ದರೂ ಕೂಡ ಒಂದು ನಿಗೂಢತೆಯ ಒಂದು ಪ್ರತೀಕವಾಗಿ ಈ ಪುಸ್ತಕ ನಮಗೆ ತೋರ್ತದೆ. ಕಾರಣ, ಕಾಡು ಎಂಬುದು ಪ್ರಕೃತಿ, ಹಾಗೆ ಕ್ರೌರ್ಯ ಎಂಬುದು ಪ್ರಕೃತಿಯೊಂದಿಗೆ ಮನುಷ್ಯನೆಡೆಗಿರುವ ಸಂಬಂಧವನ್ನಾಗಿದೆ ಅವರು ಮೊದಲನೇದಾಗಿ ಇಲ್ಲಿ ಸೂಚಿಸಲು ಬಯಸುತ್ತಿರುವುದು. ಕಾಡು, ಮನುಷ್ಯ ಕಾಡಿನೊಂದಿಗೆ ಯಾವ ರೀತಿ ವರ್ತಿಸುತ್ತಾನೋ ಅದೇ ರೀತಿಯಾಗಿದೆ ಕಾಡು ಮನುಷ್ಯನೊಂದಿಗೆ ವರ್ತಿಸುತ್ತಿರುವುದು. ಅಂದರೆ ಪ್ರಕೃತಿ ಮನುಷ್ಯನೊಂದಿಗೆ ವರ್ತಿಸುವುದು, ಮನುಷ್ಯ ಪ್ರಕೃತಿಯೊಂದಿಗೆ ಯಾವ ರೀತಿ ವರ್ತಿಸ್ತಾನೋ ಅದೇ ರೀತಿ ವರ್ತಿಸ್ತದೆ ಎಂಬ ಸುಂದರವಾದ ವಿಷಯವನ್ನಾಗಿದೆ ಅವರಲ್ಲಿ ಮುಂದಿಡ ಬಯಸುತ್ತಿರುವುದು. ಇಲ್ಲಿ 7 ಪಾತ್ರಗಳನ್ನು ಪ್ರತ್ಯೇಕವಾಗಿ ಅವರು ಎತ್ತಿ ಹಿಡಿದಿದ್ದಾರೆ. ನಳಿನಿ, ಅದೇ ರೀತಿ ಮತ್ತಿತರ 7 ಪಾತ್ರಗಳನ್ನು ಎತ್ತಿಟ್ಟು ಅವರು ನಮ್ಮೊಂದಿಗೆ ಹೇಳ ಬಯಸುವಂತಹ ಅತಿ ಮುಖ್ಯವಾದ ವಿಚಾರ, ನಮ್ಮ ಸಮಾಜದಲ್ಲೆಡೆ ಬರುವ ಮೌಢ್ಯವಾದ ಚಿಂತನೆಗಳು, ಅದೇ ರೀತಿ ಮೌಢ್ಯವಾದ ಕೆಲ ಆಚಾರ ವಿಚಾರಗಳಲ್ಲಿ ಯಾವುದೇ ಸ್ಪಷ್ಟತೆಗಳಿಲ್ಲದೆ ಜನರು ಅದರ ಬಲೆಯಲ್ಲಿ ಬಿದ್ದು ಜನರು ತಮ್ಮ ಬುದ್ಧಿಯನ್ನು ಕಳೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಅವರು ಕಾರ್ಯಾಚರಣೆಗೆ ಮುಂದಾಗುತ್ತಿದ್ದಾರೆ ಎಂಬ ಅತಿ ಸ್ಪಷ್ಟವಾದ ವಿಚಾರವನ್ನಾಗಿದೆ ಅವರಲ್ಲಿ ನಮ್ಮ ಮುಂದೆ ಹೇಳಲಿಕ್ಕೆ ಬಯಸುತ್ತಿರುವುದು. ಈ ಪುಸ್ತಕ ಹಲವಾರು ಚಿತ್ರಣಗಳನ್ನೊಳಗೊಂಡಿದೆ. ಹಲವಾರು ಚಿತ್ರಗಳು ಅದು ಮಾತ್ರವಲ್ಲ, ಈ ಪುಸ್ತಕದ ಪ್ರತಿಯೊಂದು ಪುಟಗಳಲ್ಲಿ ನಾವು ತೆಗೆದು ನೋಡುವಾಗ ಈ ಪುಸ್ತಕದ ಪ್ರಧಾನ ಪಾತ್ರವಾಗಿ ಕಂಡುಬರುವ ಸೋಮು ಎಂಬ ವ್ಯಕ್ತಿ ಈ ಪುಸ್ತಕದ ಪ್ರಧಾನ ಪಾತ್ರವಾದ ವ್ಯಕ್ತಿ ಮಾತ್ರವಲ್ಲದೆ ಅವನ ಜೀವನದ ಹಂತ ಹಂತವಾಗಿ ಅವನಿಗೆ ಮುನ್ನುಗ್ಗಲಾಗದಂತಹ ಪರಿಸ್ಥಿತಿ ಬಂದರೂ ಕಥಾನಾಯಕನಾದ ಸೋಮು ತನ್ನ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನು ಹಿಡಿದು ತನ್ನ ಜೀವನವನ್ನು ಮುನ್ನುಗ್ಗಿಸಿ ಬರುವಂತಹ ಸುಂದರವಾದ ಕ್ಷಣಗಳನ್ನು ಈ ಪುಸ್ತಕದಲ್ಲಿ ಕಾಣಬಹುದು. ಇದು ಯಾವುದೇ ಸೈಕಾಲಜಿ ಪುಸ್ತಕವಲ್ಲದಿದ್ದರೂ ಕೂಡ ನಮ್ಮ ಜೀವನ ಇಲ್ಲಿಗೆ ಸಾಕು, ನಮಗಿನ್ನು ಜೀವನ ಬೇಡ ಎಂಬ ನಿಟ್ಟಿನಲ್ಲಿ ಮುನ್ನುಗ್ಗಿಸುವ ಒಬ್ಬ ಈ ಪುಸ್ತಕವನ್ನು ವಾಚಿಸುವುದಾದರೆ ಅತಿ ಸ್ಪಷ್ಟವಾದ ರೀತಿಯಲ್ಲಿ ತನ್ನ ಜೀವನದಲ್ಲಿ ಮುಂದೆ ಬರಲು ಸ್ಪಷ್ಟವಾಗಿ ನಮಗೆ ಕಾಣಬಹುದು. ಕಾರಣ, ಈ ಪುಸ್ತಕ ಯಾವುದೇ ಸೈಕಾಲಜಿ ಪುಸ್ತಕವಲ್ಲದಿದ್ದರೂ ಕೂಡ ಅವರ ಕಾದಂಬರಿಯನ್ನು ಕೊಂಡೊಯ್ಯುವ ಶೈಲಿ ಆ ರೀತಿ ಇದೆ. ಅದೇ ರೀತಿ ಈ ಪುಸ್ತಕದಲ್ಲಿ ಮತ್ತೊಂದು ಸ್ಪಷ್ಟವಾದ ವಿವರಣೆಯನ್ನು ಅವರು ಕೊಡ್ತಾ ಇದ್ದಾರೆ. ಈ ಪುಸ್ತಕವನ್ನು ನಾನು ಯಾಕೆ ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಿದ್ದೇನೆಂದರೆ, ಈ ಪುಸ್ತಕದ ಪ್ರತಿಯೊಂದು ಭಾಗದಲ್ಲೂ ಕೂಡ ನಮ್ಮ ಜೀವನಕ್ಕೆ ಅನುಗುಣವಾದಂತಹ ಪಾತ್ರಗಳನ್ನು ಇಲ್ಲಿ ಕಾಣಬಹುದು. ಯಾವುದೇ ಪಾತ್ರಗಳನ್ನು ತೆಗೆದು ನೋಡುವುದಾದರೂ ನಮ್ಮಲ್ಲಿ ಅಡಕವಾದ ಕೆಲ ಮೌಢ್ಯವಾದ ವಿಚಾರಗಳು, ಆ ವಿಚಾರಗಳಿಂದ ಯಾವ ರೀತಿ ಹಿಂದೆ ಬರಬಹುದು, ಬುದ್ಧಿ ಇರುವ ಮನುಷ್ಯ ಯಾವ ರೀತಿ ಜಗತ್ತನ್ನು ಕಾಣಬೇಕು, ಯಾವ ರೀತಿ ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧ ಇರಬೇಕು ಎಂಬ ಸ್ಪಷ್ಟವಾದ ಚಿತ್ರಣವನ್ನಾಗಿದೆ ಈ ಪುಸ್ತಕ ನಮ್ಮ ಮುಂದೆ ಇಡಬಯಸುತ್ತಿರುವುದು. ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.